ಸೊ ಹಾಗೆ ವಾಕ್ ಮಾಡ್ತಾ ಮಾಡ್ತಾ ಒಬ್ರನ್ನ ಮಾತಾಡ್ಸ್ದೆ. ಅದಾದ್ಮೇಲೆ ಕಾಂಚನ ಕೂಡ ಕಾಲ್ ಮಾಡಿದ್ರು. ಹಾಯ್ ಇಲ್ಲಿ ಕಾಂಚನ. ಹಾಯ್ ದೀಪಾ. ಹಾಯ್. ಅವ್ರನ್ನ ಮಾತಾಡ್ದೆ. ಒಂದ್ ಮಗು ತಾಯಿ ಅಂತೆ. ಸೋ ಪ್ರಿಟಿ. ನಮಸ್ತೆ ಎಲ್ಲರಿಗೂ. ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ವಿ ಡೋಂಟ್ ಡೂ ಮಚ್ ಫಿಸಿಕಲ್ ಆಕ್ಟಿವಿಟೀಸ್. ಹೌದು. ಓಡೋ ಕುದುರೆನ ಕಟ್ಟಾಕ್ಬಿಟ್ಟು ಮೇಸ್ ಎಷ್ಟೇ ನೀವು ಊಟ ಕೊಟ್ರು ಅದಂಗೆ ಮಲ್ಗೇರತ್ತೆ ಬಿಟ್ಟು ಸ್ವಲ್ಪ ದಿವಸ ಕಾಲು ಏನು ಇದಾಗಲ್ಲ ಮತ್ತೆ ಹಂಗೆ ಸತ್ತ ಹೋಗುತ್ತೆ. ಗೆಲ್ಬೇಕು, ಜೀವ ಗೆಲ್ಬೇಕಂದ್ರೆ ನಿಮ್ದು ಎಲ್ಲಿ ಚೆನ್ನಾಗಿರ್ಬೇಕು, ಆಮೇಲೆ ಜೀವನ ಗೆಲ್ಬಹುದು. ಎವ್ರಿ ಡೇ 1 hour ನೀವು ನನ್ಗೋಸ್ಕರ ನಡೀರಿ. ಹಾರ್ಟ್ ಹೇಳುತ್ತೆ 1 hour ನನ್ಗೋಸ್ಕರ ನಡೀರಿ. ಸೊ ನಾನ್ ಲೈಫ್ ಲಾಂಗ್ ನಿಮ್ಗೋಸ್ಕರ ಇರ್ತೀನಿ ಜೊತೆಲಿ ಅಂತ ಹೇಳ್ಬಿಟ್ಟು. ಅವಳಿಗೂ ತುಂಬಾ ಖುಷಿ ಆಗ್ತಾ ಇದೆ. ಆಕ್ಚುಲಿ ಅವಳು ಹೊರಗಡೆ ಬಂದು ಆಟ ಆಡ್ತಾ ಇರೋದ್ರಿಂದ ಹಾಗಾಗಿ ನನ್ಗೂ ತುಂಬಾ ಖುಷಿ ಅನಿಸ್ತಾ ಇದೆ ಅವಳು ಖುಷಿ ಆಗಿರೋದ್ರಿಂದ. ಸೊ ನಿಮ್ಮ ಖುಷಿನ ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ಇನ್ನೊಂದು ವ್ಲಾಗ್ ಒಟ್ಟಿಗೆ ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ. ಪಾರ್ಕ್ ಅಂದ್ರೆ ಏನು, ಜನಗಳ ಅಭಿಪ್ರಾಯ ಏನು ಪಾರ್ಕ್ ಅಂದ್ರೆ, ಇದೆಲ್ಲಾನು ಇವತ್ತಿನ ವ್ಲಾಗ್ ಅಲ್ಲಿ ನಿಮ್ಮೆಲ್ಲರೊಟ್ಟಿಗೆ ನಾನು ಹಂಚ್ಕೊಳಕ್ ಇಷ್ಟಪಡ್ತೀನಿ. ಬನ್ನಿ, ಎಷ್ಟು ವಿಭಿನ್ನವಾದ ಜನಗಳು ಸಿಗ್ತಾರೆ, ಹೇಗೆಲ್ಲ ಮಾತಾಡ್ತಾರೆ, ಅವರ ಅಭಿಪ್ರಾಯ ಏನು ಪಾರ್ಕ್ ಅಂದ್ರೆ, ಹೆಲ್ತ್ ಅನ್ನೋದು ತಿಳ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ದಿ ಪರಾಯಸ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾನ್ ಬಂದಿರೋದು ಪಾರ್ಕಿಗೆ, ವಾಕಿಂಗಿಗೆ ಅಂತ ಬಂದಿದ್ದೀನಿ. ಓಕೆ, ಸೊ ಯೂಶಲಿ ತುಂಬಾ ಜಾಸ್ತಿ ನಾನು ವಾಕ್ ಮಾಡಕ್ಕೆ ಬರುವಂತ ಪಾರ್ಕ್ ಅಂತ ಹೇಳ್ಬೋದು. ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿರ್ತಾರೆ. ಸೊ ವಾಕಿಂಗ್ ಜನಗಳು ಕೂಡ ಇದ್ದಾರೆ. ಸೊ ನೋಡೋಣ ಮಾತಾಡ್ತಾರ ಅಂತ ಕೇಳೋಣ. ಸೊ ಹೆಲೋ, ಇನ್ಫ್ಲುಯೆನ್ಸರ್ ಆಕ್ಚುಲಿ. ಸೊ ಕನ್ನಡ ಬರುತ್ತಾ? ಓಕೆ, ಇಲ್ಲಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋಣ, ಜನ ಹತ್ರ ಮಾತಾಡ್ಸೋಣ ಅಂತ. ಹಾಯ್. ಹಾಯ್, ನಿಮ್ ಹೆಸರು? ಪ್ರಜ್ನಾ. ಪ್ರಜ್ನಾ, ವಾವ್, ಏನ್ ಮೀನಿಂಗು ಹೆಸರದು? ಪ್ರಜ್ನಾ ಜ್ಞಾನ. ಜ್ಞಾನ. ಓಕೆ, ಸೂಪರ್ ಸೂಪರ್. ಓಕೆ, ಎವ್ರಿ ಡೇ ಬರ್ತೀರಾ ವಾಕಿಂಗ್ ಗೆ? ಇಲ್ಲ ಅಂದ್ರೆ ನನ್ ಮಗ್ಳು ಕರ್ಕೊಂಡ್ ಬರ್ತೀನಿ. ಸೊ ಹಂಗಾಗಿ ಅಲ್ಲಿ ನೆಕ್ಸ್ಟ್ ಇದೆಯಲ್ಲ ಸ್ಟೇಡಿಯಂ, ಅಲ್ಲಿಗೆ ಬರ್ತೀನಿ. ಓಕೆ, ಸೂಪರ್ ಸೂಪರ್. ಮಗಳಂದ್ರೆ ಅವಳು ಪುಟಾಣಿ ಮಗಳು. ಹಾಯ್ ಮಾಡು. ಹಾಯ್ ಹಾಯ್ ಹಾಯ್. ಏನ್ ನಿನ್ ಹೆಸರು ಪುಟಾಣಿ? ಹೌದಾ, ಕ್ಯೂಟ್. ಇವಳು ನನ್ನ ಅಕ್ಕನ ಮಗಳು. ಅಕ್ಕನ ಮಗಳು. ಓಕೆ, ಹೆಲೋ. ನಿನ್ ಹೆಸರು? ಹನ್ಸಿಕಾ. ಓಕೆ, ಫೈನ್. ಇಷ್ಟ ಆಯ್ತಾ ಪಾರ್ಕು? ಹೌದಾ. ಸೊ ಏನೇನ್ ಆಟ ಆಡ್ತೀರಾ ಪಾರ್ಕ್ ಅಲ್ಲಿ? ಮೈಕ್. ಸ್ಲೈಡ್ಸ್. ಸ್ಲೈಡ್ಸ್ ಅದ್ಬಿಟ್ಟು ಸ್ವಿಂಗ್ ಅದ್ಬಿಟ್ಟು ಬಾಲ, ಸೀಸಾ. ಓಕೆ, ಫೈನ್. ಹಾಬೀಸ್ ನಿಂದು? ಆರ್ಟಿಸ್ಟಾ? ಪೇಂಟಿಂಗಾ? ಓ ವೆರಿ ಗುಡ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾತಾಡಿದ್ಕೆ ನಮ್ ಬ್ಲಾಗ್ ಅಲ್ಲಿ ಬಂದು. ಸಾಕಷ್ಟು ಜನನು ಕೂಡ ಮಾತಾಡಿಸ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಹಾಗೆ ವಾಕ್ ಮಾಡ್ತಾ ಮಾಡ್ತಾ ಒಬ್ರನ್ನ ಮಾತಾಡ್ಸ್ದೆ. ಅದಾದ್ಮೇಲೆ ಕಾಂಚನ ಕೂಡ ಕಾಲ್ ಮಾಡಿದ್ರು. ಹಾಯ್ ಇಲ್ಲಿ ಕಾಂಚನ. ಹಾಯ್ ದೀಪಾ. ಹಾಯ್. ಆಯ್ತಾ ಕಾಫಿ? ಆಯ್ತು, ನಿಮ್ದು ಆಯ್ತಾ? ಓ, ನಂದು ಆಯ್ತು. ಮನೆಯಲ್ಲೇ ಮುಗಿಸ್ಕೊಂಡ್ ಬಂದಿದ್ದೀನಿ ಇವತ್ತು. ಓಕೆ ಕಾಂಚನ, ಮತ್ತೆ ಏನ್ ಸಮಾಚಾರ? ಸಿಕ್ಕಿಲ್ಲ, ನಾವ್ ಸಿಗ್ಬೇಕು. ಮಾಡ್ತಿದ್ದೀರಾ? ಹೌದು. ಸರಿ, ಆಯ್ತು. ಓಕೆ, ಇವತ್ತೊಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ ಕಾಂಚನ. ಸೊ ಆ ಕಾನ್ಸೆಪ್ಟ್ ನಡೀತಾ ಇದೆ. ಇನ್ ಬಿಟ್ವೀನ್ ನಲ್ಲಿ ಇದೀನಿ. ನೀವು ಕೂಡ ಕಾಲ್ ಮಾಡಿದ್ರಿ. ಆಲ್ ದ ಬೆಸ್ಟ್ ಹೇಳಿ. ಥ್ಯಾಂಕ್ ಯು. ಏನ್ ಕಾನ್ಸೆಪ್ಟ್ ಅಂತ ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡಿ ಹೇಳ್ತೀನಿ. ಓಕೆನಾ? ಹಾ, ಸರಿ. ಮತ್ತೆ ಬಾಯ್ ಬಾಯ್. ಸೊ ನೋಡಿದ್ರಲ್ಲ, ಪ್ರಜ್ಞಾ ಅಥವಾ ಪ್ರಜ್ಞಾ, ಸೊ ಸಾರಿ ಸ್ಪೆಲ್ ರಾಂಗ್ ಮಾಡ್ತಿದ್ರೆ, ಅವ್ರನ್ನ ಮಾತಾಡ್ದೆ. ಒಂದ್ ಮಗು ತಾಯಿ ಅಂತೆ. ಸೋ ಪ್ರಿಟಿ. ತುಂಬಾ ಖುಷಿ ಆಯ್ತು ಸಿಕ್ಕಿದ್ದವ್ರು, ಮಾತಾಡ್ಸಿದ್ದು ಕೂಡ. ಇವಾಗ ಹಾಗೆ ಹೋಗ್ತಾ ಇದೀನಿ, ನೋಡೋಣ ಯಾರು ಸಿಗ್ತಾರೆ ಅಂತ. ಒಬ್ರು ಕೂತಿದ್ದಾರೆ, ಜಸ್ಟ್ ಟ್ರೈ. ಹೆಲೋ ಸರ್, ನಮಸ್ತೆ. ನಾನು ಆಕ್ಚುಲಿ ವ್ಲಾಗರು. ಸೊ ಯೂಟ್ಯೂಬ್ ಚಾನಲ್ ಬರಕ್ ಇಷ್ಟ ಪಡ್ತೀರಾ? ಇಲ್ಲ? ಓಕೆ, ಫೈನ್, ನೋ ಪ್ರಾಬ್ಲಮ್, ಥ್ಯಾಂಕ್ ಯು. ಸೊ ಇಟ್ಸ್ ಓಕೆ, ಅದು ಅವರವರ ಅಭಿಪ್ರಾಯ. ನೆಕ್ಸ್ಟ್ ನೋಡೋಣ, ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ನಾವು ಮಾತಾಡ್ಸೋಣ. ಹೆಲೋ, ಏನಾದ್ರು 2 ಮಾತು ಮಾತಾಡಕ್ ಇಷ್ಟಪಡ್ತೀರಾ? ಸ್ವಲ್ಪ ಮೀಟಿಂಗ್. ಒಂದ್ ನಿಮಿಷ. ಓಕೆ, ನೋ ಪ್ರಾಬ್ಲಮ್. ಸೊ ಈ ತರ ಆಗ್ತಿರತ್ತೆ. ಬನ್ನಿ, ನಾನು ಇವಾಗ ಒಳಗ್ ಹೋಗ್ತಾ ಇದೀನಿ. ಅಲ್ಲಿ ನೋಡೋಣ ನಮ್ಗೆ ಯಾರು ಸಿಗ್ತಾರೆ ಅಂತ.
ಆಮೇಲೆ ವೆರಿಫೈ ಮಾಡಿದ್ರೆ ಕ್ಯಾಂಡಿಡೇಟ್ ಎಷ್ಟು ಸೆಲೆಕ್ಟ್ ನಮಸ್ತೆ ಎಲ್ಲರಿಗೂ. ಸಾರಿ ಇಂಟ್ರಪ್ಟ್ ಮಾಡ್ತಾ ಇದೀನಿ. ಅಂದ್ರೆ ನೀವು ಇಲ್ಲಿ ಎವ್ರಿ ಡೇ ಪಾರ್ಕಿಗೆ ಬರ್ತಿರ್ತೀರಾ ಅಲ್ವಾ? ಸೊ ಅದ್ರ ಬಗ್ಗೆ ಹೇಗ್ ಅನ್ಸುತ್ತೆ? ಈಗ ಯೂಶಲಿ ಫಿಸಿಕಲ್ ಆಕ್ಟಿವಿಟೀಸ್ ತುಂಬಾ ಕಡಿಮೆ. ಸೊ ಒಬ್ರೊಬ್ರ ಅಭಿಪ್ರಾಯನು ಒಬ್ರೊಬ್ರು ಟೇಸ್ಟ್ ಹೇಗ್ ಡಿಫ್ರೆಂಟ್ ಇರುತ್ತೆ, ಆ ತರ ಡಿಫ್ರೆನ್ಸ್ ಇರುತ್ತೆ. ಸೊ ನಿಮ್ಮ ಅಭಿಪ್ರಾಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳುವಂತ ಕುತೂಹಲ, ಅದಕ್ಕೋಸ್ಕರ. ಓಕೆ, ಯಾ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿಂದ ಸ್ಟಾರ್ಟ್ ಮಾಡ್ಲಾ? ನಮಸ್ಕಾರ. ನಮಸ್ಕಾರ. ಇಲ್ಲಿ ನೋಡ್ಕೊಳ್ಳಿ. Okay, ನಿಮ್ ಹೆಸರು? ವಿನಯ್ ಅಂತ. ಓಕೆ ವಿನಯ್ ಅವರೇ, ನೀವೇನ್ ಮಾಡ್ಕೊಂಡಿರೋದು? ನಾನ್ ಸಾಫ್ಟ್ವೇರ್ ಇಂಜಿನಿಯರ್. ಓಕೆ, ಫೈನ್. ಸೊ ಇಲ್ಲಿ ವಾಕ್ ಮಾಡೋದ್ ನೋಡ್ತಿದ್ದೆ. ಸೊ ನಿಮ್ಮ ವಾಕಿ ಟಾಕಿ ಏನ್ ಹೇಳ್ತಾರೆ ಅದನ್ನ ಹಾಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ವಾಕ್ ಮಾಡ್ತಿದ್ರಿ. ಸಾಕಷ್ಟು ಅಬ್ಸರ್ವ್ ಮಾಡ್ತಿರ್ತೀನಿ ಇಲ್ಲೆಲ್ಲಾನು. ಹಾಗ ಅನ್ಸಿದ್ದು ನನಗೆ, ವಾಕ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ನೀವು ಅಷ್ಟ್ ಕೆಲಸ ಮುಗಿಸ್ಕೊಂಡ್ ಬಂದಿ ಹೇಗ್ ಟೈಮ್ ಕೊಡ್ತೀರಾ ಅಂತ ನಿಮ್ಮ ಒಪಿನಿಯನ್ ಶೇರ್ ಮಾಡ್ಕೊಳ್ಳಿ. ಓಕೆ, ಸಿ ಫಸ್ಟ್ ಆಫ್ ಆಲ್ ವರ್ಕ್ ಫ್ರಮ್ ಹೋಮ್ ಇದೆ. ಓಕೆ, ಸೊ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ವಿ ಡೋಂಟ್ ಡೂ ಮಚ್ ಫಿಸಿಕಲ್ ಆಕ್ಟಿವಿಟೀಸ್. ಹೌದು. ಸೊ ಹಾಗಾಗಿ ಏನ್ ಮಾಡ್ತೀರಿ, ವೆನ್ ಎವರ್ ವಿ ಗೆಟ್ ಚಾನ್ಸ್ ಅದು ಎಷ್ಟಾಗುತ್ತೋ ಅಷ್ಟು ಫಿಸಿಕಲ್ ಆಕ್ಟಿವಿಟಿಗೆ ಡೆಡಿಕೇಟ್ ಮಾಡಕ್ ಟ್ರೈ ಮಾಡ್ತೀರಿ. ಸೂಪರ್. ಸೊ ಒನ್ ಮೋರ್ ಥಿಂಗ್ ಇಸ್ ಲೈಕ್ ನನ್ ಮಗಳು ಇಲ್ಲಿ ಸ್ವಿಮ್ಮಿಂಗ್ ಬರ್ತಾಳೆ. ಓಕೆ, PN ಸ್ವಿಮ್ಮಿಂಗ್ ಸೆಂಟರ್. Okay. ಸೊ 5 to 8 ಅವಳು ಸ್ವಿಮ್ ಮಾಡ್ತಾಳೆ. Oh my God. ಸೊ ಆ ಟೈಮ್ ಅಲ್ಲಿ ನಾನ್ ಬಂದು ಇಲ್ಲಿ 1 hour ವಾಕ್ ಜಾಗ್ ಎಲ್ಲ ಮಾಡ್ಕೊಂಡು Okay. ಸ್ವಲ್ಪ ವಾರ್ಮ್ ಅಪ್ ಎಕ್ಸರ್ಸೈಸ್ ಎಲ್ಲ ಮಾಡ್ಕೊಂಡು ಓಕೆ, ಸೊ ರಿಟರ್ನ್ ಹೋಗ್ತೀನಿ. ಸೊ ಇನ್ ರಿಮೈನಿಂಗ್ 2 hours ಅಲ್ಲೋಗಿ ವರ್ಕ್ ಫ್ರಮ್ ಹೋಮ್ ಕಂಟಿನ್ಯೂ ಮಾಡ್ತೀನಿ ನಾನು. ಓಕೆ. ಸೊ ಸಿ ಫಿಸಿಕಲ್ ಆಕ್ಟಿವಿಟಿ ಇಸ್ ವೆರಿ ಮ್ಯಾಂಡೇಟರಿ. ಸೊ ನಾವೇನಾದ್ರು ಹಾಗೆ ಬಿಟ್ಬಿಟ್ರಿ ಅಂದ್ರೆ ವಿ ರಸ್ಟ್ ಅಷ್ಟೇ. ಅಲ್ವಾ? ಮನುಷ್ಯನ ಹಿಡ್ದು ಮೂಳೆ ಹೋಗ್ತೀರಿ. ಮತ್ತೆ ಕಬ್ಬಣ ಬೇರೆ ಅಲ್ಲ. ಹೌದು, ಕರೆಕ್ಟ್. ಎಕ್ಸಾಕ್ಟ್ಲಿ, ಹೌದು. ಸೊ ಹೆಲ್ತ್ ಇಸ್ ವೆಲ್ತ್. ಡೆಫಿನೆಟ್ಲಿ. ಇವಾಗ ನಾವೆಲ್ಲರೂ ವೆಲ್ತ್ ಏನಂತಾರೆ ಹಿಂದೆ ಓಡ್ತಾ ಇದೀವಿ, ಹೆಲ್ತ್ ಬಿಡ್ತಾ ಇದೀವಿ, ಬಿಡಬಾರ್ದು ಅಂತ ಹೇಳ್ತಾ ಇದ್ದೀರಾ. Correct. ಓಕೆ, ಸೂಪರ್. ನೀವು ಹಾಡ್ ಕೇಳ್ಕೊಂಡು ವಾಕ್ ಮಾಡೋದು ಮುಖ್ಯ ಕಾರಣ ಏನು? ಸಿ ಫಸ್ಟ್ ಆಫ್ ಆಲ್ ಏನು ಡಿಸ್ಟರ್ಬೆನ್ಸ್ ಇರಲ್ಲ. ಓಕೆ, ಸಿ ಸಮ್ ಟೈಮ್ಸ್ ಪಾರ್ಕ್ ಅಲ್ಲಿ ಕೆಲವ್ರು ವಾಕ್ ಮಾಡ್ಬೇಕಾದಾಗ ಅವ್ರು ಏನೋ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ, ಅಥವಾ ಏನಾದ್ರು ಸಾಂಗ್ಸ್ ಲೌಡ್ ಆಗಿ ಕೇಳ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅದೆಲ್ಲ ಕೇಳಿಸ್ಕೊಳ್ಳೋದಕ್ಕಿನ್ನ ನಮ್ ಓನ್ ವರ್ಡ್ ಅಲ್ಲಿ ನಮ್ ಮ್ಯೂಸಿಕ್ ಕೇಳ್ಕೊಂಡು ಆ ಮ್ಯೂಸಿಕ್ ಅಲ್ಲಿ ಇನ್ವಾಲ್ವ್ ಆಗಿ ನೇಚರ್ ಜೊತೆ ಒಂದ್ ಸ್ವಲ್ಪ ಹಂಗೆ ಇನ್ವಾಲ್ವ್ ಆಗಿ ಕನೆಕ್ಟ್ ಆಗಿ ವಾಕ್ ಮಾಡೋಣ. ಓಕೆ, ತುಂಬಾ ಚೆನ್ನಾಗಿ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ವ್ಯೂವರ್ಸ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಹೆಲ್ತ್ ಇಸ್ ವೆಲ್ತ್ ಅಷ್ಟೇ, ಅದು ಬಿಟ್ಟು ಬೇರೆ ಏನು ಹೇಳಲ್ಲ. ಸೊ ಹೆಲ್ತ್ ಕಾಪಾಡ್ಕೊಂಡ್ರೆ ವೆಲ್ತ್ ಬಂದೇ ಬರುತ್ತೆ. ಓಕೆ, ಓಕೆ, ಸೊ ಫೋಕಸ್ ಆನ್ ಹೆಲ್ತ್. ಬೈ ಒನ್ ಗೆಟ್ ಒನ್ ಆಫರ್. ಓಕೆ, ಫೈನ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಲೋ ನಮಸ್ತೆ. ಮ್ಯಾಮ್, ನಮಸ್ತೆ. ನಿಮ್ ಹೆಸರು? ಸ್ವಾಮಿ ಅಂತ. ಓಕೆ, ನೀವು ಪಾರ್ಕಿಗೆ ಬರುವಂತ ಉದ್ದೇಶ ಆಬ್ವಿಯಸ್ಲಿ ವಾಕ್ ಎಲ್ಲಾನು ಕರೆಕ್ಟ್, Yeah. ಬಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳಿ. ಏನಿಗೆ ಬರ್ಬೇಕು? ಆಕ್ಚುಲಿ ಐ ಆಮ್ ಆಲ್ಸೋ ಸಾಫ್ಟ್ವೇರ್ ಇಂಜಿನಿಯರ್. ನಾನು ವರ್ಕ್ ಮಾಡೋದಾದ್ಲೆ ವರ್ಕ್ Okay. ಫ್ರಮ್ ಹೋಮ್ ಇದೆ. ಓಕೆ, ಏನಂದ್ರೆ ಎವ್ರಿ ಡೇ ನಾವು ಕೂತು ಮಾಡೋದ್ರಿಂದ ನಮ್ಗೆ ಏನಂದ್ರೆ ಅಟ್ಲೀಸ್ಟ್ ಫಿಸಿಕಲ್ ಆಕ್ಟಿವಿಟಿ ಏನಿರೋದಿಲ್ಲ. ಯಾರೋ ದೊಡ್ಡವರು ಹೇಳಿದಾರೆ, ತಿಳಿದಿರೋರು, ಹ್ಮ್. ಯಾವ್ದೋ ಒಂದು ಕುದುರೆ ಅಥವಾ ಓಡೋ ಕುದುರೆನ ಕಟ್ಟಾಕ್ಬಿಟ್ಟು ಎಷ್ಟೇ ನೀವು ಊಟ ಕೊಟ್ರು ಅದಂಗೆ ಮಲ್ಗೇರತ್ತೆ ಬಿಟ್ಟು ಸ್ವಲ್ಪ ದಿವಸ ಕಾಲು ಏನು ಇದಾಗಲ್ಲ, ಮತ್ತೆ ಹಂಗೆ ಸತ್ತ ಹೋಗುತ್ತೆ. ಸೊ ಅದಕ್ಕೆ ನಮ್ ಪ್ರಕಾರ ಏನು ಅಂದ್ರೆ ವಾಕ್ ಮಾಡ್ಬೇಕು. ನಮ್ಮಲ್ಲಿರೋ ಜಾಯಿಂಟ್ಸ್ ಅಟ್ಲೀಸ್ಟ್ ಸ್ವಲ್ಪ ಮೂವ್ಮೆಂಟ್ಸ್ ಆದ್ರೆ Okay. ನಮ್ಗೆ ಸ್ವಲ್ಪ ಫ್ರೀನೆಸ್ ಬರುತ್ತೆ. ಮತ್ತೆ ಸರ್ ಹೇಳ್ದಂಗೆ ಹೆಲ್ತ್ ಇಸ್ ವೆಲ್ತ್. ಹೆಲ್ತ್ ಅಂದ್ರೆ ಮೊದ್ಲು ನಾವು ಬದುಕಬೇಕು. ನಾವು ಬದುಕಿಲ್ಲ ಅಂದ್ರೆ ನೀವ್ ಏನ್ ವೆಲ್ತ್ ಮಾಡಿದ್ರು ವೇಸ್ಟ್. ಹೌದು. ಸೊ ಹೆಲ್ತ್ ಕಾಪಾಡ್ಕೋಬೇಕು ಅಂದ್ರೆ ನೀವು ಜೀವ ಗೆಲ್ಬೇಕು. ಜೀವ ಗೆಲ್ಬೇಕಂದ್ರೆ ನಿಮ್ದು ಹೆಲ್ತ್ ಚೆನ್ನಾಗಿರ್ಬೇಕು, ಹೌದು. ಆಮೇಲೆ ಜೀವನ ಗೆಲ್ಬಹುದು. Yeah. ನೀ ಜೀವನೇ ಇಲ್ದೆ ಜೀವನ ಗೆಲ್ಲಕ್ ಹೋದ್ರೆ ಇಟ್ ಡಸಂಟ್ ವರ್ಕ್ ಆತರ. ಸೊ ಮೈ ಕಾನ್ಸೆಪ್ಟ್ ಇಸ್ ನಾನು ವಾಕ್ ಮಾಡ್ಬೇಕು, ಸ್ವಲ್ಪ ಆಕ್ಟಿವ್ ಇರಬೇಕು ಅಂತ ವಾಕ್ ಮಾಡ್ತಾ ಇದ್ದೀನಿ. ಓಕೆ, ಸೂಪರ್. ಸೊ ಬಿಕಾಸ್ ವಿ ಫೇಸ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಕೊರೋನಾ ಇದ್ದ ಟೈಮ್ ಅಲ್ಲೆಲ್ಲ ತುಂಬಾ ಫೇಸ್ ಮಾಡ್ಕೊಂಡು ಇವಾಗ ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಶಿಯಸ್ ಬಂದು ವರ್ಕ್ ಇರತ್ತೆ, ಆಮೇಲೆ ನೋಡ್ಕೊಳ್ಳೋಣ, ಅದು ನಾವು ಚೆನ್ನಾಗಿರೋಣ ಅಂತ ಹೇಳ್ಬಿಟ್ಟು Okay. ಮಾಡ್ತಾ ಇರೋದು ವಾಕ್. ಓಕೆ, ಮೀ ಟೈಮ್ ಅನ್ನೋದು ಕೊಡ್ಲೇಬೇಕು ಪ್ರತಿಯೊಬ್ಬ ಮನುಷ್ಯ ಅಲ್ವಾ? ಸೆಲ್ಫ್ ಪರ್ಸನಲ್ ಟೈಮ್ ಅನ್ನೋದು Yeah. ಕಂಪಲ್ಸರಿ. ಔಟ್ ಆಫ್ 24 hours 2 hours ಆದ್ರೂ ಪರ್ಸನಲ್ ಟೈಮ್ ಕೊಟ್ರೆ ಓಕೆ, ದೇ ಕ್ಯಾನ್ ಅಚೀವ್ ಎನಿಥಿಂಗ್. ಓಕೆ. ಸೊ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ವ್ಯೂವರ್ಸ್ಗೆ? ಅಫ್ಕೋರ್ಸ್ ಎಲ್ಲಾರು ಲೈಫ್ ಅಲ್ಲೂ ಪ್ರಾಬ್ಲಮ್ಸ್ ಇದ್ದೇ ಇರತ್ತೆ, ಎಲ್ಲಾ ಲೈಫ್ ಅಲ್ಲೂ ಸ್ಟ್ರೆಸ್ ಇದ್ದೇ ಇರತ್ತೆ. ಪ್ಲೀಸ್ ಡೂ ಅಟ್ಲೀಸ್ಟ್ 1 hour ವಾಕ್ ಮಾಡಿ, ಸ್ಟ್ರೆಸ್ ಬರ್ಸ್ಟ್ ಆಗತ್ತೆ. ಈ ತರ ಬಂದ್ ಗ್ರೀನರಿ ಮಾಡಿದ್ರೆ ನಿಮ್ಗೆ ಸುಮ್ನೆ ನೋಡಿದ್ರೆ ಸಾಕು ಎಷ್ಟೋ ಸ್ಟ್ರೆಸ್ ರಿಲೀಫ್ ಆಗತ್ತೆ. ಸೊ ಅಂತ ನಾನು ಅದನ್ನೇ ಹೇಳಕ್ ಇಷ್ಟಪಡ್ತೀನಿ. ವಾಕ್ ಮಾಡಿ. ವಾಕ್ ಇಸ್ ದ ಬೆಸ್ಟ್ ಎಕ್ಸರ್ಸೈಸ್ ವಾಟ್ ಯು ಕ್ಯಾನ್ ಡೂ. ಓಕೆ, ನೀವ್ ಮ್ಯೂಸಿಕ್ ಎಲ್ಲ ಹಾಕೊಂಡು ವಾಕ್ ಮಾಡಲ್ವಾ? ನಾನು ಮ್ಯೂಸಿಕ್ ಹಾಕೊಳ್ಳಲ್ಲ, ನಾನು ಏನಕ್ಕೆ? ಹೊರಗಡೆ ನೋಡ್ಬೇಕು. ಯಾಕಂದ್ರೆ ನಂಗೆ ಕ್ವಶನ್ ಬರುತ್ತೆ. ಈಗ ಒಬ್ರು ಮ್ಯೂಸಿಕ್ ಹಾಕೋತಾರೆ, Correct. ಇನ್ನೊಬ್ರು ಫೋನಲ್ಲಿ ಮಾತಾಡ್ಕೊಂಡ್ ಮಾಡ್ತಾರೆ, ಹಾ. ಕೆಲವರು ಏನು ಮಾಡಲ್ಲ, ಹಾಗೇನೆ ಎಂಜಾಯ್ ಮಾಡ್ತಾರೆ ಆ ಗಾಳಿನ. ಎಸ್, ನಾನು ಆತರನೇ ಸ್ವಲ್ಪ ಗಾಳಿ ಎಂಜಾಯ್ ಮಾಡೋದು, ಪ್ರಕೃತಿ ನೋಡೋದು, ಗ್ರೀನರಿ ನೋಡೋದು, ಓಕೆ, ಯಾರೋ ಸಿಕ್ಕರ ಮಾತಾಡೋದು ಆತರ. ಇನ್ಫ್ಯಾಕ್ಟ್ ನಾವು ಅವರು ವಾಕಿಂಗ್ ಪಾರ್ಟ್ನರೇ. ಓ ಸೂಪರ್ ಸೂಪರ್. ಹೌದಾ? ಹಾ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ Thank you, ಚೆನ್ನಾಗಿ thank ಹೇಳಿದ್ರಿ. ನಿಮ್ ಹೆಸರು?
ಶಿಲ್ಪಾ ಅಂತ ಹೇಳಿ. ಓಕೆ, ಸೊ ನೀವೇನ್ ಮಾಡ್ಕೊಂಡಿರೋದು? ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ನರ್ಸಿಂಗ್ Okay. ಕಾಲೇಜ್ ಲೆಕ್ಚರರ್. ಓ ವಾವ್, ಓಕೆ. Pediatric specialty. I did Okay. PhD in child health nursing. Thank you. ಹೇಳಿ. So, as a part of a health department person, so ಏನಂತ ಹೇಳಿದ್ರೆ ಎವ್ರಿ ಡೇ ವಾಕ್ ತುಂಬಾ ಇಂಪಾರ್ಟೆಂಟ್. ಸೊ ಬಿಕಾಸ್ ನಾವ್ ಏನ್ ತಿಂತೀವಿ, ಸೊ ಅದು ಎವ್ರಿ ಡೇ ನಾವು ತಿಂದಿದ್ನ ಎವ್ರಿ ಡೇ ನಾವು ವಾಕ್ ಮಾಡೋದ್ರಿಂದ ಏನಾಗುತ್ತೆ, ಸೊ ಅವತ್ತೇ ನಮ್ಗೆ ಎನರ್ಜಿ ಯುಟಿಲೈಸ್ ಆಗುತ್ತೆ. ಸೊ ಅಂದ್ರೆ ಅದರ್ವೈಸ್ ಒಂದಿನ ಊಟ ನಾವ್ ಹೇಗೆ ಮಿಸ್ ಮಾಡಲ್ಲ ಒಂದ್ ಹೊತ್ತು, ಹಾಗೆ ವಾಕು ಕೂಡ ಮಿಸ್ ಮಿಸ್ ಮಾಡಬಾರ್ದು. Okay. ಸೊ ನಮ್ಗೆ ಅದು ಸ್ಟೋರೇಜ್ ಆಗಲ್ಲ. ಸೊ ನಮ್ಗೆ ಈಗ ಗೊತ್ತಿರೋಂಗೆ, ಸೊ ಅಟ್ ಪ್ರೆಸೆಂಟ್ ಎಲ್ರಿಗೂ ಹಾರ್ಟ್ ಪ್ರಾಬ್ಲಮ್ಸ್ ಜಾಸ್ತಿ ಇದೆ. ಸೊ ಅದೀಗ ತುಂಬಾ ಗೊತ್ತಿರೋಂತ Common ವಿಷಯ, ಆಗಿದೆ. ಕಾಮನ್ ಆಗಿ ಗೊತ್ತಿರೋಂತ ವಿಷಯ. ಸೊ ಹಾಗಾಗಿ ಎವ್ರಿ ಡೇ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಜಯದೇವದಲ್ಲಿ ಹೋದ್ರೆ ನೀವು ಒಂದು ಸ್ಲೋಗನ್ ತರ ಮಾಡಿದ್ದಾರೆ ಡಾಕ್ಟರ್ ಮಂಜುನಾಥ್ ಸರ್. ಸೊ ಎವ್ರಿ ಡೇ 1 hour ನೀವು ನನ್ಗೋಸ್ಕರ ನಡೀರಿ. ಹಾರ್ಟ್ ಹೇಳುತ್ತೆ 1 hour ನನ್ಗೋಸ್ಕರ ನಡೀರಿ. ಸೊ ನಾನ್ ಲೈಫ್ ಲಾಂಗ್ ನಿಮ್ಗೋಸ್ಕರ ಇರ್ತೀನಿ ಜೊತೆಲಿ ಅಂತ ಹೇಳ್ಬಿಟ್ಟು. ಸೊ ಆಸ್ ಎ ಹೆಲ್ತ್ ಪರ್ಸನಲ್, ಸೊ ಐ ನೋ ಇಂಪಾರ್ಟೆನ್ಸ್ ಆಫ್ ದ ವಾಕಿಂಗ್. ಸೊ ತುಂಬಾ ಇಂಪಾರ್ಟೆಂಟ್ ಇದೆ ವಾಕಿಂಗ್ ಎವ್ರಿ ಡೇ. ಅಟ್ ಲೀಸ್ಟ್ 3000 steps per day is mandatory. Okay. And according to height, according to weight, so BMI, so we should walk every day. So that is the minimum exercise for our body. ಓಕೆ, ಸೂಪರ್, ವೆಲ್ ಸೆಟ್. ತುಂಬಾ ಒಳ್ಳೆ ವಿಷಯನೇ ಹಂಚ್ಕೊಂಡ್ರಿ. ಇಂತ ಮೋಟಿವೇಶನ್ಸ್ ಎಲ್ಲ ನಾವು ಒಂದಿನ ಓದಿ ಮರ್ತ್ ಬಿಡ್ತೀವಿ, ಯಾಕಂದ್ರೆ ನಾವು ಮನುಷ್ಯನೇ ಹಾಗೆ ಅಲ್ವಾ. ಬಟ್ ಎವ್ರಿ ಡೇ ನಾವು ಅದನ್ನ ಮೆಲಕ್ ಹಾಕ್ತಾ ಇರ್ಬೇಕು, ನೋಡ್ತಾ ಇರ್ಬೇಕು, ಮಾತಾಡ್ತಿರ್ಬೇಕು, ಅವಾಗ ಮೋಟಿವ್ ಆಗ್ತಾ ಹೋಗ್ತೀವಿ. ಈ ತರ ಫ್ರೆಂಡ್ಸ್ ಎಲ್ಲ ಇದ್ರೆ ಹೇಳ್ತಾ ಇರ್ತಾರೆ, ನಿಮ್ ತರ ಫ್ರೆಂಡ್ಸ್ ಎಲ್ಲ ಇದ್ರೆ. ಓಕೆ, ನೀವೆಷ್ಟು ಸ್ಟೆಪ್ಸ್ ಹಾಕ್ತೀರಾ? ಮ್ಯಾಮ್ ನಂಗೆ ಫ್ರೀ ಟೈಮ್ ಇರುವಾಗ ಬರ್ತೀನಿ. ಸೊ ಕಾಲೇಜ್ ಮನೆ ಕೆಲಸ ಸ್ವಲ್ಪ ಇದಾಗುತ್ತೆ, ಬಟ್ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್. ಸೊ ಒಂದೊಂದ್ ಸರಿ ಮಿಸ್ ಆಗುತ್ತೆ, ಬಟ್ ಅಟ್ ಲೀಸ್ಟ್ 5000 ಪರ್ ಡೇ. ಸೊ ಅದಕ್ಕಿಂತ ಜಾಸ್ತಿನೂ ಆಗುತ್ತೆ. 5000 ಅಟ್ ಲೀಸ್ಟ್ ಮಾಡ್ತೀನಿ. ಓಕೆ, ಸೂಪರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಸೊ ಮಾತಾಡ್ಸ್ದೆ ಜನನ ತುಂಬಾನೇ ಚೆನ್ನಾಗಿ ಮಾತಾಡಿದ್ರು. ಹಾಗೆ ಮಾತಾಡ್ತಾ ಕತ್ಲೆನೂ ಕೂಡ ಆಯ್ತು. ಇನ್ನೂ ಸಾಕಷ್ಟು ಜನ ಇದ್ದಾರೆ, ಸೊ ಮಾತಾಡ್ಸೋಣ ಬನ್ನಿ. ಹಾಗೆ ಒಂದ್ ರೌಂಡ್ ಹಾಕ್ತಾ ಮಾತಾಡ್ಸೋಣ ಅಂತ ಹೇಳಿ ಅನ್ಕೊಂಡಿದೀನಿ. ಕಾಣಿಸ್ತಾನೆ ಇಲ್ಲ, ಫುಲ್ಲು ಕತ್ಲೆ. ಓಕೆ, ನೋಡಿ ಹೀಗಿದೆ ಪಾರ್ಕು. ಇಲ್ಲಿ 7 o'clock ಆಗಿದ ತಕ್ಷಣ ಎಲ್ಲಾರು ಹೊಟ್ಟೋಗ್ಬಿಡ್ತಾರೆ. ಅದನ್ನ ನಾನು ಅಬ್ಸರ್ವ್ ಮಾಡಿರೋದು. ಅಂದ್ರೆ ಈಗ ಟೈಮ್ 7 ಅಂತ. ಓಕೆ, ಇಲ್ಲಿ ಯಾರೋ ಇದ್ದಾರೆ. ತುಂಬಾ ಜನ ವಾಕ್ ಮಾಡ್ತಾರೆ, ತುಂಬಾ ಜನ ಕುತ್ಕೋತಾರೆ, ತುಂಬಾ ಜನ ಎಕ್ಸರ್ಸೈಸ್ ಮಾಡ್ತಾರೆ, ತುಂಬಾ ಜನ ಫೋಟೋ ಶೂಟ್ ಮಾಡಿಸ್ಕೋತಾರೆ ಇಲ್ಲಿ. ಸೊ ಸಖತ್ತಾಗಿರುತ್ತೆ. ಸೊ ನಮಸ್ಕಾರ. ನಮಸ್ತೆ. ನಿಮ್ ಹೆಸರು? ನನ್ನ ಹೆಸರು KR ದಿವ್ಯಶ್ರೀ ಅಂತ. ಓಕೆ, ಸೊ ಎವ್ರಿ ಡೇ ಪಾರ್ಕಿಂಗ್ ಬರ್ತೀರಾ? ಅಂದ್ರೆ ಮೋಸ್ಟ್ ಆಫ್ ದಿ ಡೇಸ್. ಏನ್ ಮಾಡ್ಕೊಂಡಿದ್ದೀರಾ? ನಾನು ಆಕ್ಚುಲಿ ಸ್ಟೂಡೆಂಟ್ ಇದ್ದೀನಿ. ಐ ಆಮ್ ಪರ್ಸ್ಯೂಯಿಂಗ್ ಮಾಸ್ಟರ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಓ ಸೂಪರ್. ಓಕೆ, ನಿಮ್ಮ ಒಪಿನಿಯನ್ ಏನು? ಪಾರ್ಕ್ ಅಂದ್ರೆ ಏನು, ಮತ್ತೆ ಏನ್ ಥಾಟ್ ಬರುತ್ತೆ ಪಾರ್ಕ್ ಅಂದ್ರೆ? ಓಕೆ, ನಮ್ ಪಾರ್ಕ್ ಬಗ್ಗೆ ಯೋಚನೆ ಮಾಡಿದಾಗ ಫಸ್ಟ್ ಬರೋದೇ ಗ್ರೀನರಿ. ಅಂದ್ರೆ ಆಲ್ ದಿ ಪ್ಲಾಂಟ್ಸ್, ಅಂದ್ರೆ ಫ್ರೆಶ್ ಏರ್, ಆಮೇಲೆ ನಮ್ಗೊಂಥರ ಕಂಫರ್ಟೇಬಲ್ ಸ್ಪೇಸ್ ಅಂತ ಫಸ್ಟ್ ಥಾಟ್ ಬರುತ್ತೆ. ಓಕೆ, ಅದೇ. ಆಮೇಲೆ ಸ್ಪೆಷಲಿ ಈ ಪಾರ್ಕ್ ಬಗ್ಗೆ ಮಾತಾಡೋದಂದ್ರೆ ಇದರಲ್ಲಿ ಅನಿಮಲ್ ಸ್ಟ್ಯಾಚ್ಯೂಸ್ ಎಲ್ಲ ಇದೆಯಲ್ಲ, ಅದ್ ನೋಡಕ್ಕೆ ಒಂಥರ ಖುಷಿ. ಓಕೆ, ಅದು ಅನಿಮಲ್ಸ್ ಮೇಲೆ ಮಕ್ಳು ಎಲ್ಲ ಅಲ್ವಾ? ಒನ್ ಆಫ್ ಮೈ ಫೇವರೇಟ್ ಅದು. ಅದ್ ನೋಡಕ್ಕೆ ಒಂಥರ ಖುಷಿ ಆಗುತ್ತೆ. ಆಮೇಲೆ ನಾನು ಇಲ್ಲಿ ಒಂದ್ 10 years ಇಂದ ಬರ್ತಿದೀನಿ. ವಾವ್. 10 years ಗಿಂತ ಮುಂಚೆ ನೋಡಿದಾಗ ಫುಲ್ಲು ಪೇಂಟ್ ಎಲ್ಲ ಹಂಗೆ ಇತ್ತು, ಅಂದ್ರೆ ಇನ್ನೂ ನ್ಯೂ ಹೊಸದಂಗೆ ಇತ್ತು. ಹೌದು, ಹಂಗೆ ಬರ್ತಾ ಹೋಯ್ತಾ ಇನ್ನೂ ಮೇಂಟೈನ್ ಮಾಡಿದಿರ ಇನ್ನೂ ಚೆನ್ನಾಗಿ ಇದ್ದಿ ಇನ್ನೂ ಬೇರೆಯವ್ರೆಲ್ಲಾರು ಅಟ್ರಾಕ್ಟ್ ಆಗ್ತಿದ್ರು. ಸೊ ಇದೆಲ್ಲರ ಮನ್ಸಲ್ಲೂ ಇದೆ. ಸೊ ನನ್ ಪ್ರಕಾರ ಇದು ಮ್ಯಾನಿಫೆಸ್ಟ್ ರೀತಿಯಾಗಿ ಆಗಿ ಹೇಳಕ್ಕಾಗಲ್ಲ, ಪೇಂಟ್ ಮಾಡ್ಬೋದು ಅಲ್ವಾ? ಪೇಂಟ್ ಮಾಡ್ಬೋದು. ಆಮೇಲೆ ಇನ್ನೊಂಚೂರು ಎಫರ್ಟ್ಸ್ ಆಗಿ ಮೇಂಟೈನ್ ಮಾಡಿದ್ರೆ ಇನ್ನೂ ತುಂಬಾ 10 years ಬ್ಯಾಗ್ ಹೆಂಗಿತ್ತು ಹಂಗೆ ಇರೋ ಚಾನ್ಸಸ್ ಇದೆ. ಲಕ್ಕಿ ಅಂತ ಹೇಳ್ತೀನಿ. 10 years ಬ್ಯಾಗ್ ನೀವು ಆ ಫ್ರೆಶ್ನೆಸ್, ಬ್ಯೂಟಿಫುಲ್ ಆಗಿರೋದು ನೋಡಿದೀರಾ. ಆ ಮಕ್ಳಲ್ಲಿ ಜೀವ ಇಲ್ಲ, ಬಟ್ ಅವ್ರು ನಮ್ಮಲ್ಲಿ ಜೀವ ತುಂಬೋ ರೀತಿಯಾಗಿ ಅವರು ಏನಂತಾರ ಕೆತ್ತಿದ್ದಾರೆ. ಸೊ ಬ್ಯೂಟಿಫುಲ್. ಸೊ ನೀವು ಬಂದಿರೋದು ಅಮ್ಮನೊಟ್ಟಿಗೆ? ಹೌದು. ಓಕೆ, ಸೊ ಅಮ್ಮ ನೀವು ಆರಾಮಾಗಿ ಚಿಲ್ ಔಟ್ ಮಾಡೋದಕ್ಕೆ ಅಂತ? ಹೌದು. ಅಂದ್ರೆ ನಮ್ ಮನೆ ಇಲ್ಲ ಹತ್ರ ಇರೋದ್ರಿಂದ ಇದು ವಾಕೇಬಲ್ ಡಿಸ್ಟೆನ್ಸ್ ಇದೆಯಲ್ಲ, ಅದಕ್ಕೆ ನಾವ್ ಇಲ್ಲಿ ಬಂದು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಆಮೇಲೆ ನನ್ ಪರ್ಸನಲ್ ಹೇಳೋದಂದ್ರೆ ನಾನು ವಾಕಿಂಗ್ ಜಾಸ್ತಿ ಪ್ರಿಫರ್ ಮಾಡ್ತೀನಿ, ಅಂದ್ರೆ ಜಾಗಿಂಗ್, ರನ್ನಿಂಗ್ ಕಿಂತ. ಬಿಕಾಸ್
ಅಂದ್ರೆ ನಮ್ ವಾಕಿಂಗ್ ಅಷ್ಟು ಟಯರ್ಡ್ ಆಗಲ್ಲ ಕಂಪೇರ್ ಟು ರನ್ನಿಂಗ್ ಅಂಡ್ ಜಾಗಿಂಗ್ ಅಂತ. ಅದಕ್ಕೆ ಅದು ಹೆಲ್ತ್ಗೂ ತುಂಬಾ ಒಳ್ಳೇದು. ಎನಿ ಒನ್ ಫಿಸಿಕಲ್ ಆಕ್ಟಿವಿಟಿ ಶುಡ್ ಬಿ ದೇರ್ ಅಲ್ವಾ? ಹೌದು. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಚೆನ್ನಾಗಿ ಮಾತಾಡಿದ್ರಿ. ಆಮೇಲೆ ಇವಾಗ್ಲೂ ಕೂಡ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನೋ ಮನೋಭಾವ ಇದೆಯಲ್ಲ, ಸೊ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು. ಸೊ ಮಾತಾಡ್ಸಿದೆ ಅವ್ರನ್ನ. ಇವಾಗ ನೆಕ್ಸ್ಟ್ ಹಾಗೆ ಹೋಗ್ತಾ ಇದೀನಿ. ಸೊ ಒಬ್ರೊಬ್ರು ಇಷ್ಟ ಪಡ್ತಾರೆ ಮಾತಾಡೋದಿಕ್ಕೆ, ಒಬ್ರೊಬ್ರು ಇಷ್ಟ ಪಡೋದಿಲ್ಲ ಮಾತಾಡೋದಿಕ್ಕೆ. ಆದ್ರೆ ಇಷ್ಟಪಟ್ಟವರು ಮಾತನ್ನ ನಿಲ್ಸೋದೇ ಇಲ್ಲ, ಯಾಕಂತಂದ್ರೆ ಅಷ್ಟಿರುತ್ತೆ ಹೇಳ್ಕೊಳ್ಳೋದಿಕ್ಕೆ. ಓಕೆ, ನಾ ಹೇಳಿದ್ನಲ್ಲ, ತುಂಬಾ ಕನೆಕ್ಟ್ ಆದ್ರು ಪೀಪಲ್. ಅವ್ರು ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಇವಾಗ ಇನ್ನೊಂದಷ್ಟು ಜನ ಇದಾರೆ, ಸಿಗ್ತಾರೆ, ನೋಡೋಣ, ಮಾತಾಡ್ಸೋಣ. ಸೊ ಹಾಗೆ ಮಾತಾಡ್ತಾ ಜನಗಳನ್ನ ಮಾತಾಡ್ಸ್ತಾ ಒಂದು ರೌಂಡ್ ಕೂಡ ಮುಗಿಸ್ತೆ ನಾನು. ಆಕ್ಚುಲಿ ಕತ್ಲಾಗ್ತಾ ಇದೆ. ನನ್ ಪ್ರಕಾರ ಇವತ್ತಿನ ವ್ಲಾಗ್ ಇವತ್ತಿಗೆ ಮಾತ್ರ ಅಲ್ಲ, ಇದನ್ನ ಕಂಟಿನ್ಯೂ ಮಾಡಿ ನಿಮ್ಮ ಒಟ್ಟಿಗೆ ನಾನು ಶೇರ್ ಮಾಡ್ಕೋತೀನಿ. ಸೊ ಇಲ್ಲೂ ಒಬ್ರಿದ್ರೆ ನೋಡೋಣ. ಸೊ ನಮಸ್ತೆ, ನಿಮ್ ಹೆಸರು? ಓಕೆ, ಮಗನ್ ಹೆಸರು? ಭೃಗು. ಏನ್ ಮೀನಿಂಗು? ಋಷಿ. ಭೃಗು ಮಹಾಶ್ರೀ. ಓ ಮಹಾಶ್ರೀಯರೇ, ನಿಮ್ಗೆ ಪ್ರಣಾಮಗಳು. ಪುಟ್ಟ ಮಹಾಶ್ರೀ, ಹಾಯ್ ಹೇಳುವ. ನಮಸ್ಕಾರ ಮಾಡಿ. ಫಸ್ಟ್ ಟೈಮ್ ನೋಡ್ತಿರೋದು. ಓಕೆ, ಹೇಳಿ ನಿಮ್ಮ ಅಭಿಪ್ರಾಯ. ಇವಾಗ ಯೂಶಲಿ ಎಲ್ಲರೂ ಇಂಡೋರ್ ಆಕ್ಟಿವಿಟೀಸ್ ಚೂಸ್ ಮಾಡ್ತಾರೆ, ಸೊ ಔಟ್ಡೋರ್ ಆಕ್ಟಿವಿಟೀಸ್ ಅಂದ್ರೆ ತುಂಬಾ ಕಡಿಮೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ? ಕುತ್ಕೊಂಡು ವರ್ಕ್ ಮಾಡ್ತಾ ಇರ್ತೀವಿ ಮನೇಲೆ, ಇಲ್ಲ ಆಫೀಸ್ ಒಳಗಡೆ. ಮನೇಲೆ. ಸೊ ಮಗುಗೋಸ್ಕರ ಕರ್ಕೊಂಡ್ ಬರ್ತೀರಾ? ಓಕೆ. ಸೊ ಪಾರ್ಕ್ ಅಂದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಆಟ ಆಡಕ್ಕೆ ಒಂದು ಪ್ಲೇಸ್, ವಾಕಿಂಗ್ ಮಾಡಕ್ಕೆ. ಓಕೆ, ಪಾರ್ಕ್ ಅಂದ್ರೆ ಏನ್ ಅನ್ಸುತ್ತೆ? ಪಾರ್ಕ್ ಅಂದ್ರೆ ಒಂಥರ ರಿಫ್ರೆಶ್ಮೆಂಟ್, ವಾಕಿಂಗ್ ಮಾಡಕ್ ಒಂದು ಪೀಸ್ಫುಲ್ Okay. ಜಾಗ ಸಿಗುತ್ತೆ. ಮತ್ತೆ ಮಕ್ಳಿಗೆ ಆಟ ಆಡಕ್ಕೆ ಒಳ್ಳೆ ಇದು ಸಿಗುತ್ತೆ ಅಂತ ಹೇಳಿದ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಒಪಿನಿಯನ್ ಶೇರ್ ಮಾಡಿದ್ರಿ. ಥ್ಯಾಂಕ್ ಯು, ಬಾಯ್. Thank you. ನಮಸ್ತೆ ಸರ್, ನಮಸ್ತೆ, ನಿಮ್ ಹೆಸರು? ಗಣೇಶ್ ರಾಜು ಅಂತ. ಓಕೆ ಸರ್, ನಿಮ್ಮ ಅಭಿಪ್ರಾಯ ಪಾರ್ಕ್ ಅಂತ ಅಂದ್ರೆ ಏನ್ ಮೂಡ್ ಬರುತ್ತೆ ಮನ್ಸಲ್ಲಿ, ಅಥವಾ ಏನ್ ಫೀಲಿಂಗ್ ಇದೆ ಶೇರ್ ಮಾಡ್ಕೊಳ್ಳಿ. ಪಾರ್ಕ್ ಅಂತಂದ್ರೆ ಮಕ್ಳುಗಳು ಆಟ ಆಡ್ಲಿಕ್ಕೆ ಕರ್ಕ ಬರ್ಬೇಕು, ಮತ್ತೆ ನಾವು ಫ್ರೆಶ್ ಏರ್ ತಗೊಳ್ಬೇಕಾದ್ರೆ ಈಗ ಹೊರಗಡೆ ಎಲ್ಲ ರೋಡ್ ಅಲ್ಲಿ ಓಡಾಡಿದ್ರೆ ವೆಹಿಕಲ್ಸ್ ಎಲ್ಲ ತುಂಬಾ ಇರ್ತದೆ. ಹಂಗಾಗಿ ನೀವು ಪಾರ್ಕ್ ಬಂದ್ರೆ ಪ್ರಶಾಂತವಾದ ವಾತಾವರಣ ಇರುತ್ತೆ, ಸೌಂಡ್ ಇರಲ್ಲ, ಆರಾಮಾಗಿ ಬಂದು ವಾಕ್ ಮಾಡಿ ನೀವು ರಿಲ್ಯಾಕ್ಸೇಷನ್ ಮಾಡಿ ಹೋಗ್ಬೋದು. ಮತ್ತೆ ಮಕ್ಳಿಗೆ ಹೇಳೋದಾದ್ರೆ ನೀವು ಮೊಬೈಲ್ ಕೊಟ್ಟಿ ಅಥವಾ ಯಾವಾಗ ಓದಿ ಅಂತ ಹೇಳೋದ್ ಬದಲು ಒಂದು 1/2 hour 45 minutes ಪಾರ್ಕ್ ಕರ್ಕ ಬಂದು ರಿಲ್ಯಾಕ್ಸೇಷನ್ ಮಾಡಿಸಿ, ಮತ್ತೆ ಇಲ್ಲಿದೆಲ್ಲ ವಾತಾವರಣ ಪರಿಚಯ ಮಾಡಿಸಿ ಅವ್ರಿಗೆ ಹೆಲ್ಪ್ ಮಾಡ್ಕೊಟ್ರೆ ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಅವರು ರಿಲ್ಯಾಕ್ಸ್ ಆಗ್ತಾರೆ ಮೈಂಡ್ ಇದರಿಂದ. ಆದಷ್ಟು ಕರ್ಕೊಂಡ್ ಬಂದು ಇದ್ ಮಾಡಕ್ಕೆ ಟ್ರೈ ಮಾಡಿ, ಆದಷ್ಟು ಮನೆ ಒಳಗೆ ಇರೋದ್ ಬದಲು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಮಗುನ್ ಕರ್ಕೊಂಡ್ ಬಂದಿದ್ದೀರಾ, ಮಗಳು ಹೇಗ್ ಅನ್ಸುತ್ತೆ ನಿಮಗೆ? ಅವಳಿಗೂ ತುಂಬಾ ಖುಷಿ ಆಗ್ತಾ ಇದೆ. Okay. ಆಕ್ಚುಲಿ ಅವಳು ಹೊರಗಡೆ ಬಂದು ಆಟ ಆಡ್ತಾ ಇರೋದ್ರಿಂದ ಹಾಗಾಗಿ ನನ್ಗೂ ತುಂಬಾ ಖುಷಿ ಅನಿಸ್ತಾ ಇದೆ, ಅವಳು ಖುಷಿ ಆಗಿರೋದ್ರಿಂದ. ಓಕೆ, ಸೊ ನಿಮ್ಮ ಖುಷಿನ ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾ, ನೋಡಿದ್ರಲ್ವಾ, ತುಂಬಾ ಜನ ಸಿಕ್ಕಿದ್ರು, ಮಾತಾಡಿಸ್ದೆ, ಅವ್ರವ್ರ ಒಪಿನಿಯನ್ ನ ಶೇರ್ ಮಾಡ್ಕೊಂಡ್ರು. ನನಗನ್ಸತ್ತೆ ಅವ್ರ ಒಪಿನಿಯನ್ ಶೇರ್ ಮಾಡ್ಕೊಳ್ಳೋದಿಕ್ಕೆ ಅವ್ರಿಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದು ಅಂತ. ಅಷ್ಟೇ ಅಲ್ಲ, ಇದರಿಂದ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗತ್ತೆ, ನಮಗೂ ಕೂಡ ಗೊತ್ತಾಗತ್ತೆ. ನಾವು ತುಂಬಾ ಮರಿತಿರ್ತೀವಿ ಜೀವನದಲ್ಲಿ, ಸೊ ಅದನ್ನ ಮೆಲಕ್ ಹಾಕಿ ಅದನ್ನ ನೆನಪು ಮಾಡುವಂತ ಒಂದು ಪ್ರಯತ್ನ ನಾನು ಇವತ್ತು ಮಾಡಿದೀನಿ ಅಂತ ಹೇಳ್ಬೋದು. ಸೊ ಅದೇ ಅವಾಗ್ಲೇ ಹೇಳಿದ ಹಂಗೆ ವಾಕಿಂಗ್ ಮಾಡೋದಾಗಿರ್ಬೋದು, ಆ ವಾಕಿಂಗ್ ಮಾಡ್ತಾ ಹೊಸ ಫ್ರೆಂಡ್ಸ್ ಆಗ್ತಾರೆ, ಮಾತಾಡ್ಕೊಂಡು ವಾಕ್ ಮಾಡ್ಬೋದು, ಹಾಡ್ ಕೇಳ್ತಾ ವಾಕ್ ಮಾಡ್ಬೋದು. ಸೊ ಸಾಕಷ್ಟು ಈ ತರ ವಾಕ್ ಮಾಡ್ಬೋದು. ಅಷ್ಟೇ ಇಲ್ಲ, ಇಲ್ಲೊಂದ್ ಪೇರೆಂಟ್ ರೀಸೆಂಟ್ ಆಗಿ ಹೇಳಿದ್ರಲ್ಲ, ಮಕ್ಳನ್ ಕರ್ಕೊಂಡ್ ಬಂದು ಆಟ ಆಡ್ಸೋದ್ರಲ್ಲಿ ತುಂಬಾ ಖುಷಿ ಇದೆ ಅಂತ. ಆ ಖುಷಿನ ಆ ಏಜ್ ಅಲ್ಲಿ ನಾವು ಮಾಡಿದ್ರೆ ಮಾತ್ರ ನಮ್ಗೆ ಸಿಗತ್ತೆ, ಆಮೇಲೆ ಅಂದ್ರೆ ಅದು ಸಿಗೋದಿಲ್ಲ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನ ನಾನೀಗ ಮುಗಿಸ್ತಾ ಇದ್ದೀನಿ. ನೋಡ್ತೀನಿ ನಾಳೆ ಕೂಡ ಆದ್ರೆ ಸಾಕಷ್ಟು ಜನನ ಭೇಟಿ ಮಾಡೋದಿಕ್ಕೆ. ಅದಾದ್ಮೇಲೆ ಅದನ್ನ ಕಂಟಿನ್ಯೂ ಮಾಡ್ತಾ, ನಾನು ಇದನ್ನ ಹೇಗೆ ಬಿಡಕ್ ಇಷ್ಟ ಇಲ್ಲ. ಸೊ ಇನ್ನು ಎಷ್ಟು ಜನಗ ಸಿಗ್ತಾನೆ ಅಂತ ನೋಡೋಣ. ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ನನಗೆ ಥಾಟ್ ಇರ್ಲಿಲ್ಲ, ಬಟ್ ಗಾಡ್ ಗ್ರೇಸ್ ಹಾಗೆ ಥಾಟ್ ಬಂತು ನನಗೆ, ಯಾಕೆ ನಾನು ಮಾತಾಡ್ಸಬಾರ್ದು ಜನಗಳನ್ನ ಪಾರ್ಕ್ ಅಲ್ಲಿ, ಅವ್ರ ಅಭಿಪ್ರಾಯ ಏನೇನು ಅಂತ ತಿಳ್ಕೊಬಾರ್ದು ಅಂತ. ನನಗೆ ಇವತ್ತು ಸಿಕ್ಕಿದ್ದು ನನ್ನ ಪ್ರಕಾರ ಕಡಿಮೆ ಜನ, ಇಲ್ಲಿ ತುಂಬಾ ಜನನೇ ಬಂದು ವಾಕ್ ಮಾಡ್ತಾರೆ, ಅವರೆಲ್ಲಾನು ನಾನು ಮಾತಾಡ್ಸ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಟ್ ಈ ಟಾಪಿಕ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ, ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್, ಸಬ್ಸ್ಕ್ರೈಬ್, ಲೈಕ್, ಶೇರ್ ಅಂಡ್ ಡು ನಾಟ್ ಫರ್ಗೆಟ್ ಕಮೆಂಟ್ ಮೈ ವಾಟ್ಸ್ಆಪ್ ನಂಬರ್ 99163377 ಎಲ್ಲರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಎಲ್ಲರಿಗೂ ನಮಸ್ಕಾರ. எல்லாருக்கும் நமஸ்காரம். ಏನಂತಾರೆ ತಮಿಳ್, ಎಲ್ಲರಿಗೂ எல்லாருக்கும்
ನೋ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಸೂಪರ್ ನಮಸ್ಕಾರ. ಎಲ್ಲರೂ ಎಲ್ಲರೂ ಹೇಗಿದ್ದೀರಾ? ಹೇಗಿದ್ದೀರಾ? ಹಾ, ದೀಪರಾಯ ದೀಪರಾಯ ಯೂಟ್ಯೂಬ್ ಚಾನಲ್ಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದು ಥ್ಯಾಂಕ್ ಯು ಸೊ ಮಚ್ ಜೀವ. ಸ್ಪೆಂಡಿಂಗ್ ಟೈಮ್ ಆನ್ ಗರ್ಲ್ ಫ್ರೆಂಡ್. ಓಕೆ, ನಿಮ್ ಗರ್ಲ್ ಫ್ರೆಂಡ್ ಬಂದಿದ್ದಾರಾ?